ಹಲೋ ಫ್ರೆಂಡ್ಸ್, ನಾನಿವತ್ತು ಹಾಗಲಕಾಯಿ ಗೊಜ್ಜು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹಾಗಲಕಾಯಲ್ಲಿ ತುಂಬಾ ಒಳ್ಳೆ ಗುಣಗಳಿದೆ, ರಕ್ತ ಶುದ್ಧಿ ಮಾಡೋಂಥದ್ದು. ಇದು ವಾರಕ್ಕೊಂದ್ಸರಿ ಮಾಡ್ಕೊತಿಂದ್ರೂ ಕೂಡ ತುಂಬ ಒಳ್ಳೆಯದು. ಇವಾಗ ನಾನು ಹಾಗಲಕಾಯಿ ಗೊಜ್ಜು ಮಾಡೋಕ್ಕೆ ಚೆನ್ನಾಗಿ ತೊಳೆದು ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ, ಯಾಕಂದರೆ ಹಾಗಲಕಾಯಿ ಸ್ವಲ್ಪ ಕಹಿ ಇರೋದ್ರಿಂದ ಟೊಮೊಟೊ ಬ್ಯಾಲೆನ್ಸ್ ಮಾಡುತ್ತೆ, ಹಾಗಾಗಿ ಸ್ವಲ್ಪ ಟೊಮೊಟೊನು ಹಾಗಲಕಾಯಿ ಅಷ್ಟೇ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 4. ಅದು ಫ್ಲೇವರ್ಗೆ ಅಷ್ಟೇ, ಯಾಕಂದರೆ ಮಸಾಲೆ ಹಾಕ್ತೀನಿ, ಹಾಗಾಗಿ ಅದು ಒಂದು 4 ತೊಗೊಂಡಿದ್ದೀನಿ. ಈರುಳ್ಳಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಎಣ್ಣೆ, ಉಪ್ಪು ಮತ್ತು ಇದು ಗೊಜ್ಜು ಮಸಾಲ ಅಂತಲೇ ನಾವು ಮಾಡ್ತೀವಿ. ಬಿಸಿಲು ಚೆನ್ನಾಗಿ ಬಂದಮೇಲೆ ಖಂಡಿತ ಮಸಾಲೆಗಳನ್ನ ತೋರಿಸ್ತೀನಿ. ಅಲ್ಲಿಗಂಟ ಸ್ವಲ್ಪ ಗೊಜ್ಜು ಮಸಾಲ ಅಂದರೆ ನೀವೇನು ಹಾಕೊಂಡು ಮಾಡ್ಕೊತೀರೋ ಗೊತ್ತಿಲ್ಲ. ಅದ್ರ ಬದಲು ನೀವು ಗರಂ ಮಸಾಲನೂ ಹಾಕೋ ಟ್ರೈ ಮಾಡ್ಬೋದು, ಇಲ್ಲ ಖಾರದ ಪುಡಿ ಮತ್ತು ಧನಿಯಾ ಪುಡಿನೂ ಹಾಕಿ ಟ್ರೈ ಮಾಡ್ಬೋದು. ನಾನು ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ, ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ. ಆದರೆ ಇದು ಗೊಜ್ಜು ಮಸಾಲ ಚೆನ್ನಾಗಿ ಬಿಸಿಲು ಬಂದಮೇಲೆ ನಾನು ನಿಮಗೆ ಅದ್ರ ವೀಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಬಿಸಿಯಾಗಿದೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಬರುತ್ತೆ, ಸೌಂಡ್ ಕೇಳಿಸ್ತಾ ಇದೆ. ಈ ಸಮಯದಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಫ್ಲೇವರ್ ಗೋಸ್ಕರ. ಮತ್ತು ಈರುಳ್ಳಿನೂ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹುರಿಯೋಣ. ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ ಹಾಗಲಕಾಯಿನ ಹಾಕ್ತಾ ಇದ್ದೀನಿ. ಹಾಗಲಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, 1-2 ನಿಮಿಷ ಚೆನ್ನಾಗಿ ಬೇಯಬೇಕಿದು, ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಟೊಮೊಟೊನ ಹಾಕ್ತಾ ಇದ್ದೀನಿ. ಟೊಮೊಟೊ ಅದ್ರದ್ದು ಬೆಂದು ಸ್ವಲ್ಪ ಮೆತ್ತಗಾಗಂತಲೂ ಹಾಕೋಬೇಕು. ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮುಚ್ಚಿ 1-2 ನಿಮಿಷ ಬೇಯಕ್ಕೆ ಬಿಡೋಣ.
ನೀರು ಹಾಕ್ತಾ ಇದ್ದೀನಿ. ನಿಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಮಸಾಲೆ ಎಲ್ಲ ಕೂಡ ಈ ಹಾಗಲಕಾಯಿ ಒಟ್ಟಿಗೆ ಇಟ್ಕೋಬೇಕು. ಅಲ್ಲಿ ಗಂಟ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡೋಣ, ಕುದಿಸೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇನ್ನೂ ಸ್ವಲ್ಪ ಇದು ಇನ್ನೂ ಒಂದೆರಡು ನಿಮಿಷ ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು. ಅಲ್ಲೇ ಗಂಟೆ ಇದನ್ನು ಬೇಯಿಸ್ಕೋಬೇಕು. ತಿರ್ಗಾ ಇದನ್ನ ಮುಚ್ಚಿಡ್ತಾ ಇದ್ದೀನಿ. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇದೀಗ ಆಗಿದೆ. ಈ ಟೈಮಲ್ಲಿ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಇದು ಸ್ವಲ್ಪ ಹೆಂಗೆ ಮಾಡಿದ್ರು ಸ್ವಲ್ಪ ಕಹಿ ಇರುತ್ತೆ. ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಸಕ್ಕರೆ ಆದರೆ ಬೆಲ್ಲನ ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಲ್ಲ ಹಾಕಿದ್ರೆ ಹಾಕ್ಬೋದು, ಹಾಕ್ದೇ ಇರ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಸೇರಿಸಿ ತಿರುಗಿ ಕುಟ್ಕೊಳ್ಳೋಣ. ಅದು ಕರಗಿದ ತಕ್ಷಣ ಇಳಿಸ್ಕೊಳ್ಳೋದೇ. ನೋಡಿ ಚೆನ್ನಾಗಾಗಿದೆ. ಬೆಲ್ಲ ನಿಮಗೆ ಬೇಕಾದರೆ ಹಾಕೊಳ್ಳಿ, ಬೇಡದೆ ಹೋದರೆ ಹಾಕ್ಕೊಳ್ಬೇಡ್ರಿ. ಅದೆಲ್ಲ ಕರಗೋ ಗಂಟ ಒಂದೆರಡು ನಿಮಿಷ ಬೇಯಿಸಿ. ಬೆಲ್ಲ ಎಲ್ಲ ಕರಗಿದೆ. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇದು ಇಳಿಸ್ಕೊತಾ ಇದ್ದೀನಿ. ನೋಡಿ ಚಪಾತಿಗೆ ಮತ್ತು ಬಿಸಿ ಮುದ್ದೆಗೆ, ಬಿಸಿ ಅನ್ನಕ್ಕೆ ಒಂದು ಒಳ್ಳೆ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಮಾಡಿ ತಿಂದು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಫೂರ್ತಿಯಾಗಿ. ಎಲ್ಲರಿಗೂ ನಮಸ್ಕಾರ.